ನಾಡು ಕಂಡಂಥ ಧೀಮಂತ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವ್ರ ಜೊತೆಗೆ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಅದೇ ರೀತಿಯಂಥ ಕನೆಕ್ಟನ್ನು, ಅದೇ ರೀತಿಯಾದಂಥ ಸಂಪರ್ಕವನ್ನು, ಸಂಬಂಧವನ್ನು ಎಲ್ಲವನ್ನು ಕೂಡ ಹೊಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಕಂಡಂತೆ, ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರು ಕಂಡಂತೆ ಎಸ್.ಎಂ. ಕೃಷ್ಣ ಹೇಗಿದ್ದರು, ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಕಷ್ಟು ಪೊಲಿಟಿಕಲ್ ಇಂಟರ್ವ್ಯೂಸ್ ಮಾಡಿದ್ವಿ ಸರ್, ಪೊಲಿಟಿಕಲಿ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಆದರೆ ಈ ಎಸ್.ಎಂ. ಕೃಷ್ಣ ಅನ್ನುವಂಥ ಸಬ್ಜೆಕ್ಟ್ಗಳನ್ನು ಬಂದಂಥ ಸಂದರ್ಭದಲ್ಲಿ ಅವರ ಅನುಭವವಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ಅವರ ಅನುಭವವನ್ನು ನೋಡ್ತಾ ಇದ್ದರೆ ನೀವು ಅವ್ರ ಜೊತೆಗೆ ಭಾಗಿಯಾಗಿ ಅದನ್ನು ಕೂಡ ಅನುಭವಿಸಿದವರು, ಅವರ ಸಂಪೂರ್ಣ ರಾಜಕೀಯ ಜೀವನ. ಮೊದಲಿಗೆ ನಿಮ್ಮ ಮತ್ತು ಅವರ ಸಂಬಂಧದ ಬಗ್ಗೆ ಹೇಳಿ ಸರ್. ಹೇಗೆ ಶುರುವಾಯಿತು, ಆನಂತರ ಹೇಗೆ ಬೆಳೀತು, ಆ ಕನೆಕ್ಷನ್ಸ್ ಅದ್ರ ಬಗ್ಗೆ ಹೇಳಿ. ನನ್ನ ಅವರ ಸಂಬಂಧ ಎಸ್.ಎಂ. ಕೃಷ್ಣರವರ ರಾಜಕಾರಣ, ಅವರ ಬದುಕು, ಈಸ್ ಎ ವೆರಿ ಲಕ್ಕಿ ಮ್ಯಾನ್. ರಾಜಕೀಯದಲ್ಲೇ ಭಾಳ ಅದೃಷ್ಟವಂತರು. ಅವರು ಸೋಲು ಕಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಆ ಸಂಸ್ಕಾರದ ಶ್ರೀಮಂತಿಕೆ, ಅವರ ಪ್ರತಿಯೊಂದು ನಡೆ ನುಡಿ, ಅವರ ಬದುಕು ಎಲ್ಲದರಲ್ಲೂ ಇತ್ತು ಆ ಶ್ರೀಮಂತಿಕೆ. ನಾವು ಅವ್ರನ್ನ ಭಾಳ ದೂರದಿಂದ ನೋಡ್ತಾ ಇದ್ದೆವು. ನನಗೂ ಅವ್ರಿಗೂ ಸಂಬಂಧ ಹತ್ತಿರವಾಗಿದ್ದು. ನಾನು ಫಸ್ಟು ಹಿಂದೆ ಹೇಳಿದ್ದೀನಿ, ಅಸೆಂಬ್ಲಿಲಿ ಹೇಳಿದ್ದೀನಿ, ಬಂಗಾರಪ್ಪನವ್ರ ಜೊತೆಲಿ ನಾನು ರಾಜಕಾರಣ ಮಾಡಿದನು ವಿದ್ಯಾರ್ಥಿ ನಾಯಕನಾಗಿದ್ದಾಗ. ನಾನು ಎಮ್.ಎಲ್.ಎ. ಆಗಿದ್ದೆ, ಮಂತ್ರಿನೂ ಆಗಿದ್ದೆ, ಅವರು ಸ್ಪೀಕರು ಇದ್ದರು. ನಾನು ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದ ನನಗೆ ಅವ್ರ ಪರಿಚಯ. ಬಟ್ ಅವ್ರಿಗೆ ಪ್ರಾಕ್ಸಿಮಿಟಿ ನಾನಿರಲಿಲ್ಲ. ರಾಮಕೃಷ್ಣ ಹೆಗಡೆ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಮಂತ್ರಿ ಆಗಿದ್ದರು ಆ ಕನಕಪುರದಲ್ಲಿ. ಆಗ ಬರೋರು ಮಾಡೋರು, ನಮ್ಮ ಹುಡುಗ ಅಂತ ಸ್ವಲ್ಪ ಹತ್ತದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡೋರು. ಬಟ್ ಅವರು ಸೆಂಟ್ರಲ್ ಮಿನಿಸ್ಟ್ರು ಆ ಟೈಮಲ್ಲಿ, ಇಂದಿರಾ ಗಾಂಧಿಯವರು ಆ ಟೈಮಲ್ಲಿ. ಆಗೆಲ್ಲ ನಾವು ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸೊ ಬಟ್ ಬಂಗಾರಪ್ಪನವರು ಕೊನೆಯ ಟೈಮಲ್ಲಿ, ಅಂದರೆ ಅಧಿಕಾರ ಇಳಿಯುವಾಗ, ನಾನು ಬೆಳ್ಳಿಯಪ್ಪನವ್ರು ಹೋಗಿ ಬಂಗಾರಪ್ಪನವ್ರು ಕೇಳಿದೆವು ನಮ್ಮ ರಾಜಕೀಯದ ಭವಿಷ್ಯ ಏನು ಅಂತ. ಏಕೆಂದರೆ ಅವ್ರ ಸಂಪುಟದಲ್ಲಿರಬೇಕು, ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿತ್ತು. ಇನ್ನು ರಾಜೀನಾಮೆ ಕೊಟ್ಟಿರಲಿಲ್ಲ. ಮುಂದಕ್ಕೆ ಯಾವ ಹೆಜ್ಜೆ ನಾವು ಇಡಬೇಕು ಅಂತ ಕೇಳಿದೆ. ನರಸಿಂಹರಾವ್ ಗೌರ್ಮೆಂಟಲ್ಲಿ ನಾನು ಅಷ್ಟು ಮಿನಿಸ್ಟರ್ ಆಗಿದ್ದೆ. ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ನೀವಿಬ್ಬರು ಎಸ್.ಎಂ. ಕೃಷ್ಣ ಜೊತೆ ಇರಿ ಅಂತ ಹೇಳಿದ್ರು ಬಂಗಾರಪ್ಪನವರು. ನನಗೆ ಬೆಳ್ಳಿಯಪ್ಪನವ್ರಿಗೆ, ನಮ್ಮ ಮಡಿಕೇರಿ ಬೆಳ್ಳಿಯಪ್ಪನವ್ರಿಗೆ. ಏನು ಕಾರಣ ಸರ್ ಅದಕ್ಕೆ? ಐ ಡೋಂಟ್ ನೋ. ಬಟ್ ಅದರಲ್ಲಿ ಕೆಲವರು, ಈ ಜಾರ್ಜು, ನಜೀರು, ಇನ್ನು ಬೇರೆಯವರೆಲ್ಲ ಬಂಗಾರಪ್ಪನವ್ರ ಜೊತೆನೇ ಉಳ್ಕೊಂಡ್ರು. ಒಂದು ಸಪ್ರೇಟ್ ಪಾರ್ಟಿ ಕೂಡ ಆಯಿತು. ಬಟ್ ನಮಗೆ ಪಾರ್ಟಿಗೆ ಬನ್ನಿ ಅಂತ ಕರೀಲಿಲ್ಲ. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ನಾನು ಹಿಂದೆ ಬನ್ನಿ ಅಂತ ಅವ್ರು ಕರೀಲಿಲ್ಲ. ಬಟ್ ಈ ಅಡ್ವೈಸ್ಡ್ ಮೀ, ಬಟ್ ಈ ಲಿಫ್ಟೆಡ್ ಮೀ ಇನ್ ಪಾಲಿಟಿಕ್ಸ್. ನಾನು ಕೇಳದೆ ಹೋದಾಗ ನಾನು ಮಂತ್ರಿ ಮಾಡಿದವರು ಯಾರು, ಬಂಗಾರಪ್ಪನವರು. ಬಟ್ ಯಾವುದೋ ವಿಚಾರದಲ್ಲಿ ಹಿಂಗೆ ನಾ ಏನೋ ಹೇಳಿದ್ದೆ, ನಾನು ಚೀಫ್ ಮಿನಿಸ್ಟರ್ ಆದರೆ ಅವ್ರು CM ಆಗೋದು ಅವ್ರಿಗೆ ಗೊತ್ತಿರಲಿಲ್ಲ. ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗೋದು ಬಂಗಾರಪ್ಪನವ್ರಿಗೆ ಗೊತ್ತಿರಲಿಲ್ಲ. ನಾನು ರಾಜೀವ್ ಗಾಂಧಿಯವ್ರ ಜೊತೆ ಚನ್ನಪಟ್ಟಣದಿಂದ ಗಾಡೀಲಿ ಬಂದೆ. ನಾನು ಗಾಡೀಲಿ ನಾನು ಕರ್ಕೊಂಡು ಬಂದರು. ಚನ್ನಪಟ್ಟಣ ರಾಮನಗರ ಗಲಾಟೆ ಆದಮೇಲೆ ನಾನು ಕರ್ಕೊಂಡು ಬಂದಾಗ ಇದು ನಮ್ಮ ಹಿಂದೂ ಮುಸ್ಲಿಂ ಗಲಾಟೆ ಇತ್ತು. ಬರಬೇಕಾದ್ರೆ ಏಕಾಗಿ ಕೇಳ್ಕೊಂಡು ಬಂದರು. ಚಂದ್ರಶೇಖರ್ ಮೂರ್ತಿ ಇದ್ದು, ಚಂದ್ರಶೇಖರ್ ಮೂರ್ತಿನ ಹತ್ಸ್ಕೊಳ್ಳಿಲ್ಲ, ನನಗೆ ಹತ್ಸ್ಕೊಂಡ್ರು ಅವ್ರ ಕಾರಲ್ಲಿ. ನನಗೆ ಚನ್ನಪಟ್ಟಣ ಒಂದು ಭಾಗ ಆಗಿತ್ತು. ನಾನು ಏನೇನೋ ಹೇಳ್ಕೊಂಡು ಬಂದೆ. ಹೇಳ್ಕೊಂಡು ಬಂದಾದಮೇಲೆ ಕುಮಾರ್ ಕೃಪಾ ಗೆಸ್ಟ್ ಹೌಸಲ್ಲಿ ಸುಮಾರು ಜನ ಲೀಡರ್ಸ್ ಎಲ್ಲ ಇದ್ದರು. ಆಗ ಅವ್ರ ತಲೆಗೆ ಬಂದಿತ್ತು, ಎಲ್ಲರನ್ನೂ ಕರೆದು ಕೇಳಿದ್ರು. ಅವ್ರು ರಮೇಶ್ ಇದ್ದರು, ಬೇರೆ ನಮ್ಮ ಉಸ್ತಾದ್ ಇದ್ದ, ಗುತ್ತೇದಾರ್ ಇದ್ದರು, ಇನ್ನೊಂದಷ್ಟು ಜನ ಎಲ್ಲ ಕೆಲವೆಲ್ಲ ಲೀಡರ್ಸು, ನಾರ್ತ್ ಕರ್ನಾಟಕ ಲೀಡರ್ಸು, ಭಾಳ ಜನ ಎಲ್ಲ ಇದ್ದರು. ನಜೀರು ಎಲ್ಲ ಇದ್ದರು. ಅವರೆಲ್ಲ ಜಾಫರ್ ಶರೀಫ್ ವೆಯ್ಟ್ ಮಾಡ್ತಾಯಿದ್ರು. ಆಗ ಒಳಗಡೆ ಕರ್ಕೊಂಡೋಗಿ ಆಗೇನೋ ಒಂದು ತೀರ್ಮಾನ ಆಯಿತು. ಅವ್ರ ಆರೋಗ್ಯ ಭಾಳ ಸರಿ ಇಲ್ಲ ಅಂತ, ಭಾಳ ಕಷ್ಟ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಪರಿಸ್ಥಿತಿ. ಇಫ್ ಐ ಆಮ್ ಕನ್ವಿನ್ಸ್ಡ್ ಮೈಸೆಲ್ಫ್, ಐ ವಿಲ್ ಮೇಕ್ ಎ ಚೇಂಜ್ ಅಂತ ಅವ್ರು ಹೇಳಿದ್ರು. ಸೊ ಯಾರು ಮಾಡಬೇಕು ಅಂತ ಕೆಲವು ನಮ್ಮ ಸಜೆಷನ್ಸ್ ಕೇಳಿದ್ರು.
ನಮಗೆ ಆಗ ಗುತ್ತೇದಾರ್ ಅವರು ಇವರೆಲ್ಲ ಕೆಲವೆಲ್ಲ ಸೇರಿಕೊಂಡು ಇನ್ನೂ ಒಂದಿಬ್ಬರು ಇದ್ದಾರೆ ನಾರ್ತ್ ಕರ್ನಾಟಕ MLS ರಮೇಶ್ ಅಲ್ಲ ಬಂಗಾರಪ್ಪನ ಹೆಸರು ಹೇಳೋಣ ಅಂದರು. ಆಯಿತು ಅಂತ ನಾವು ಬಂಗಾರಪ್ಪನ ಹೆಸರು ಹೇಳ್ದು ಅಷ್ಟೇ. ಆಯಿತು ನೀವು ಯಾರು ಹೇಳೋಕ್ಕೋಗ್ಬಿಡಿ ನಡೀರಿ ಅಂದರು ಅಷ್ಟೇ. ಆಮೇಲೆ ಅವ್ರು ಹಾಸ್ಪಿಟ್ಲಿಗೆ ಹೋದರು. ನಾನು ಚಂದ್ರಶೇಖರ್ ಮೂರ್ತಿಗೆ ಹೇಳಿದೆ ಹಿಂಗೆ ಆಗ್ತಾಯಿದೆ ಅಂತ. ಅವರು ನೀವೆಲ್ಲ ಹೇಳಬೇಕು ಬಂಗಾರಪ್ಪನವ್ರು ನನ್ನ ಡೆಪ್ಟಿ CM ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೋದೆ. ಬಂಗಾರಪ್ಪನವ್ರ ಮನೆಗೆ ಹೋದ. ಬಂಗಾರಪ್ಪನವ್ರಿಗೆ ಹೇಳಿದೆ ನಾನು ಇದನ್ನು ಈ ವಿಚಾರನ ರಾತ್ರಿ ಎಲ್ಲ ಹಿಂಗೆ ಆಯಿತು ಹಿಂಗೆ ಹೇಳಿದ್ದೀವಿ ಅಂತ. ತಲೆಗೆಲ್ಲ ಕೆಟ್ಟಿದೆಯಾ ನನಗೆ ವೀರೇಂದ್ರ ಪಾಟೀಲ್ನ ಮುಟ್ಟಕ್ಕಾಗ್ತದ ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು ಅಂತಂದು. ಸ್ವಾಮಿ ಆದರೆ ಏನು ಮಾಡ್ತೀರಾ ಅಂತ ಕೇಳಿದೆ. ನಿನ್ನ ಮಂತ್ರಿ ಮಾಡ್ತೀನಿ ಕಣೋ ಅಂದರು. ಆ ಟರ್ನಿಂಗಲ್ಲಿ ಏರ್ಪೋರ್ಟ್ ಟರ್ನಿಂಗ್ ಹಳೆ ಏರ್ಪೋರ್ಟ್ ಟರ್ನಿಂಗಲ್ಲಿ ಆ ಮುನ್ವೆಂಕಟರೆಡ್ಡಿ ಮನೆ ಇದೆ. ಆ ಮನೆ ಟರ್ನಿಂಗಲ್ಲಿ ಕೂತಿದ್ದು ನಾನೇ ಕಾರ್ ಓಡಿಸ್ತಾ ಇದ್ದೆ 6849 ಮಾರುತಿ ನಾನು ಓಡಿಸ್ತಾ ಇದ್ದೆ. ನನ್ನ ಮಾರುತಿ ಕಾರ್ ನಾನು ಓಡಿಸ್ತಾ ಇದ್ದೆ. ನನ್ನ ಪಕ್ಕ ಬಂಗಾರಪ್ಪನವ್ರು ಕೂತಿದ್ರು, ಹಿಂದೆ ಚಂದ್ರಶೇಖರ್ ಮೂರ್ತಿ ಕೂತಿದ್ರು. 3 ಜನ ಗಾಡೀಲಿ ಹೋಗ್ತಾಯಿದ್ರು. ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮಿನಿಸ್ಟ್ರಾಗ ಈಸ್ ಅನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದು. ಬಸ್ ಸ್ಟ್ಯಾಂಡ್ ಪಕ್ಕ ಅವ್ರ ಮನೆ ಇತ್ತು. ಹಾಗಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಒಂದು 5 ನಿಮಿಷಕ್ಕೆ ಅನೌನ್ಸ್ಮೆಂಟ್ ಮಾಡಿಬಿಟ್ರು, ಈಗ ಬುಧವಾರ ಹೊಸ ಲೀಡ್ರನ್ನ ಚೇಂಜ್ ಮಾಡ್ತಾಯಿದ್ದೀವಿ ಅಂತ ಮಾಡಿದ್ರು. ಆಮೇಲೆ ಬಂಗಾರಪ್ಪನವರಾದರು ನಾನು ಬಿಟ್ಬಿಟ್ಟಿದ್ದೆ ಹೇಳ್ದಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಏನೋ ಎಲ್ಲ ಒಂದು ದಿನ ತೀರ್ಮಾನ ಆಯಿತು, ಅವ್ರು ನನ್ನ ಮಂತ್ರಿ ಮಾಡಿದ್ರು. ಆಮೇಲೆ ಮಂತ್ರಿ ಆದಮೇಲೆ ನನಗೆ ಭಾಳ ಎನ್ಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು ಕೃಷ್ಣ ಅವರು. MLA ಇದ್ದಾಗೂ ಸ್ವಲ್ಪ ಮಾಡ್ತಿದ್ರು ಅಸೆಂಬ್ಲಿ ಇದ್ದಾಗ. ಆಮೇಲೆ ಇವ್ರು ಸೇರಿಸಿದ್ರಲ್ಲ, ಸೇರಿಸಿದಾಗ ಕೊನೆಗೆ ನಾನು ಹೋಗಲು ಸೇರು. ರೈಟ್.